ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ಅಪ್ಡೇಟ್ಸ್ ಅನ್ನೋದಿದೆ. ಪೇರೆಂಟ್ಸ್ ಆಯ್ತು, ಸ್ಟೂಡೆಂಟ್ಸ್ ಆಯ್ತು, ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ. ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ಅಪ್ಡೇಟ್ಸ್. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅಂತ ನೋಡ್ತಿದ್ರೆ ಖಂಡಿತ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖಂಡಿತ ಈ ಒಂದು ಇನ್ಫಾರ್ಮೇಶನ್ ಆಗಿರುತ್ತೆ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಇವತ್ತಿನ ಡೇಟ್ ನೋಡ್ಕೊಳ್ಳಿ. ನಿಮಗೆ ಕಾಣಿಸ್ತಿದೆ ಅನ್ಸುತ್ತೆ ಡೇಟು 27/8/2026. ಏನಿದೆ ಫಸ್ಟ್ ಸೆಕೆಂಡ್ ರೌಂಡ್ ಫೈನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆಫ್ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್ಸ್, ಯೋಗ ಅಂಡ್ ನ್ಯಾಚುರೋಪತಿ, ಫಾರ್ಮಾ ಸೈನ್ಸ್, ವೆಟರ್ನರಿ, BSc ನರ್ಸಿಂಗ್, ಬಿ ಫಾರ್ಮಾ, ಫಾರ್ಮಡಿ, BPT, BPO, ಅಲೈಡ್ ಅಂಡ್ ಸೈನ್ಸ್. ಇಷ್ಟು ಜನಕ್ಕೆ ಡೇಟ್ ಹ್ಯಾಸ್ ಬಿನ್ ಎಕ್ಸ್ಟೆಂಡೆಡ್ ಟು select the choice, fees the payment and reporting to the colleges, allotted colleges. ನಿಮ್ಗೆ ಯಾವ ಕಾಲೇಜ್ ಸಿಕ್ಕಿದೆ ಅಲ್ಲಿ ನೀವು ರಿಪೋರ್ಟ್ ಮಾಡಬೇಕು. ಡೇಟ್ ಅನ್ನೋದು ಎಕ್ಸ್ಟೆಂಡ್ ಆಗಿದೆ ಅಂತ ಹೇಳ್ತಿದ್ದಾರೆ. ಓಕೆ, ಡೇಟ್ ಎಕ್ಸ್ಟೆಂಡ್ ಆಗಿದೆ ಅಂತ ಗೊತ್ತಾಯ್ತು. ಎಷ್ಟು ದಿನ ಎಕ್ಸ್ಟೆಂಡ್ ಆಗಿದೆ, ಏನೇನು ಎಕ್ಸ್ಟೆಂಡ್ ಆಗಿದೆ ಅದನ್ನ ಕಂಪ್ಲೀಟ್ ಆಗಿ ವಿಡಿಯೋ ಸ್ಟಾರ್ಟ್ ಮಾಡಿ ನೋಡ್ತಾ ಹೋಗೋಣ. K has been announced the final result of the second round of seat allotment for admissions to UG CET 2026 course on 24/8/2026. Dates to select the choice, fees and payment and for reporting to the allotted colleges been extended as follows. ಏನೇನು ಎಕ್ಸ್ಟೆಂಡ್ ಆಗಿದೆ, ಚಾಯ್ಸ್ ಎಂಟ್ರಿ ಅಪ್ ಟು ಎಲ್ಲರೂ ಕೊಟ್ಟಿದ್ರು ನಿಮಗೆ 11 ಅಂದ್ರೆ 11:59 PM ಆನ್ 29/8/2026 ಅವರು ಕೊಟ್ಟಿದ್ರು. ಓಕೆನಾ, ಇಲ್ಲಿವರು ಕೊಟ್ಟಿದ್ರು. ಈಗ ಎಲ್ಲಿ ಕೊಟ್ಟಿದೆ, ಪೇಮೆಂಟ್ ಆಫ್ ಫೀಸ್ ಚಾಯ್ಸ್ 1 ಆಫ್ಟರ್ ಪೇಮೆಂಟ್ ಡೌನ್ಲೋಡಿಂಗ್ ದ ಸೀಟ್ ಕನ್ಫರ್ಮೇಶನ್ ಸ್ಲಿಪ್ ಓನ್ಲಿ ಬೈ ಚಾಯ್ಸ್ 1. ಪೇಮೆಂಟ್ ಆಫ್ ಫೀಸ್ ಡ್ಯೂರಿಂಗ್ ದ ಬ್ಯಾಂಕಿಂಗ್ ಅವರ್ಸ್ ಅಂದ್ರೆ ಅಪ್ ಟು 2 PM to 31 ಅಂದ್ರೆ 2 ಗಂಟೆ 31/8/2026 ನಿಮಗೆ ಡೇಟ್ ಅನ್ನೋದು ಎಕ್ಸ್ಟೆಂಡ್ ಮಾಡಿದ್ದಾರೆ. ಚಾಯ್ಸ್ ಎಂಟ್ರಿ ಕೂಡ ನಿಮಗೆ 29/8/2026 11:59 ಚಾಯ್ಸ್ ಎಂಟ್ರಿ ಟೈಮ್ ಇದೆ. ಮತ್ತೆ ರಿಪೋರ್ಟಿಂಗ್ ಅಂದ್ರೆ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಕ್ಕೆ ರಿಪೋರ್ಟಿಂಗ್ ಅಟ್ ದ ಅಲಾಟೆಡ್ ಕಾಲೇಜಸ್ ಅಲಾಂಗ್ ವಿತ್ ದ ಸೀಟ್ ಕನ್ಫರ್ಮೇಶನ್ ಸ್ಲಿಪ್ ಬೈ ಚಾಯ್ಸ್ 1 ಕ್ಯಾಂಡಿಡೇಟ್ಸ್ ಏನು ಕೊಟ್ಟಿದ್ರೆ ನಿಮಗೆ 31/8/2026 6 ಗಂಟೆ ತನಕ ಅಪ್ ಟು 6 PM ವರೆಗೂ ನಿಮಗೆ ಟೈಮ್ ಅನ್ನ ಕೊಟ್ಟಿದ್ದಾರೆ. ಓಕೆನಾ, ಓಕೆ. ಫಾರ್ ಎನ್ಶೂರಿಂಗ್ ಫೇತ್ಫುಲಿ ಅಂದ್ರೆ ಏನ್ ಕೊಟ್ಟಿದ್ದಾರೆ ಇದೆಲ್ಲ ಟೈಮ್ ಶೆಡ್ಯೂಲ್ ಏನ್ ಕೊಟ್ಟಿದ್ದಾರೆ ಅದನ್ನ ಫಾಲೋ ಮಾಡ್ಬೇಕಂತದೆ. ಈ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಲಿಮಿಟೆಡ್ ಟೈಮ್ ಅವೈಲೇಬಲ್ ಇಂದ ಕಂಡಕ್ಟ್ ಕೌನ್ಸಿಲಿಂಗ್ ಆಲ್ ಪಾರ್ಟಿಸಿಪೆಂಟ್ಸ್ ಇನ್ಸ್ಟಿಟ್ಯೂಷನ್ಸ್ ಕಾಲೇಜಸ್ ಆರ್ ಡೈರೆಕ್ಟೆಡ್ ಟು ಟ್ರೀಟ್ ದ ಆಲ್ ಸಾಟರ್ಡೇಸ್ ಸಂಡೇಸ್ ಅಂಡ್ ಗ್ಯಾಜೆಟೆಡ್ ಹಾಲಿಡೇಸ್ ಆಲ್ಸೋ ವರ್ಕಿಂಗ್ ಡೇಸ್. ಈಗ ಸಾಟರ್ಡೇ ಸಂಡೇಸ್ ಬರುತ್ತೆ, ಈಗ ಅದರೆಲ್ಲ ನಡುವೆ ನಿಮಗೆ ಪಾರ್ಟಿಸಿಪೇಟ್ ಮಾಡಕ್ಕೆ ಎಲ್ಲ ಕಡೆಯಿಂದ ಅವಾಗ ಅಂದ್ರೆ ಇನ್ಸ್ಟಿಟ್ಯೂಷನ್ಸ್ ಕೂಡ ನಿಮಗೆ ಪ್ರೊವೈಡ್ ಮಾಡ್ತಿದ್ದಾರೆ. ನೋಡಿ, ನಿಮಗೆ ಟೈಮ್ ಅನ್ನೋದು ಎಕ್ಸ್ಟೆಂಡ್ ಮಾಡ್ತಿದ್ರು. ಡೇಟ್ ಎಕ್ಸ್ಟೆಂಡ್ ಮಾಡಿ ಎಲ್ಲಾ ಕಡೆ ಅಂದ್ರೆ ಯೂಟ್ಯೂಬ್ ಅಲ್ಲಿ ಕಮೆಂಟ್ಸ್ ಆಯ್ತು, ಟ್ವಿಟರ್ ಕಮೆಂಟ್ಸ್ ಆಯ್ತು, ಎಲ್ಲಾ ಕಡೆಯಿಂದ ಕಂಟಿನ್ಯೂಸ್ ಮೇಲ್ ಆಯ್ತು, ಕಂಪ್ಲೀಟ್ ಆಗಿ ಬೇರೆ ಕಡೆ ಡೇಟ್ ಎಕ್ಸ್ಟೆಂಡ್ ಮಾಡಿ ಅನ್ನೋದು ಹೋಗ್ತಿತ್ತು. ಫೈನಲಿ ನಿಮಗೆ ಡೇಟ್ ಎಕ್ಸ್ಟೆಂಡ್ ಆಗಿದೆ. ಬೇಗನೆ ಯಾರು ಚಾಯ್ಸ್ 1 ಸ್ಟೂಡೆಂಟ್ಸ್ ಇದ್ದೀರಾ ನಿಮಗೆ ಮತ್ತೆ ಇನ್ನೊಂದ್ಸರಿ ಡೇಟ್ ಎಕ್ಸ್ಟೆಂಡ್ ಮಾಡ್ತಾರ ಅಂತ ಕೂತ್ಕೊಳ್ಳಕ್ಕೆ ನೀವು ಮತ್ತೆ ಕೂತ್ಕೋಬೇಡಿ. ಯಾಕಂದ್ರೆ ಡೇಟ್ ಆಲ್ರೆಡಿ ಎಕ್ಸ್ಟೆಂಡ್ ಮಾಡಾಯ್ತು, ಮತ್ತೆ ಯಾವುದೇ ಕಾರಣಕ್ಕೂ ಎಕ್ಸ್ಟೆಂಡ್ ಮಾಡಲ್ಲ. ಈಗ ಹೋಗಿ ಅಡ್ಮಿಷನ್ ಆಗಿ ಯಾರು ಚಾಯ್ಸ್ 1 ತಗೊಂಡಿದ್ದೀರಾ, ಅಡ್ಮಿಷನ್ ಆಗ್ಬೇಕಂದ್ರೆ ನಿಮಗೆ ಪ್ರೊಸೀಜರ್ ಗೊತ್ತು ಏನ್ ಮಾಡ್ಬೇಕಂತ. ಜಸ್ಟ್ ನೀವು ಏನ್ ಮಾಡಬೇಕು, ನೀವು ಈಗೇನು ಚಾಯ್ಸ್ 1 ಕ್ಲಿಕ್ ಮಾಡಬೇಕು ಅಂದ್ರೆ ಚಾಯ್ಸ್ ಎಂಟ್ರಿ ಕಂಪ್ಲೀಟ್ ಮಾಡಬೇಕು. ಚಾಯ್ಸ್ ಎಂಟ್ರಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಚಾಯ್ಸ್ ಎಂಟ್ರಿ ಕಂಪ್ಲೀಟ್ ಆದ ತಕ್ಷಣ ನೆಕ್ಸ್ಟ್ ಏನ್ ಮಾಡಬೇಕು, ಫೀಸ್ ಪೇಮೆಂಟ್ ಮಾಡಬೇಕು. ಫೀಸ್ ನ ಪೇಮೆಂಟ್ ಮಾಡ್ಬೇಕಂದ್ರೆ ಏನ್ ಮಾಡಬೇಕು, ನಿಮ್ದು ಯಾವ್ದ್ರಲ್ಲಿದೆ ಅಂದ್ರೆ ನಿಮ್ದು ಕಂಪ್ಲೀಟ್ ಆಗಿ ಏನ್ ಮಾಡ್ತೀರಾ, ಆನ್ಲೈನ್ ಪೇಮೆಂಟ್ ಮಾಡ್ತೀರೋ ಅಥವಾ ನಿಮ್ದು ಅಮೌಂಟ್ ಜಾಸ್ತಿ ಇದೆ 1 lakh ಅಬೋ ಇದೆ ಅಂತಂದಾಗ ನೀವೇನ್ ಮಾಡಬೇಕು, ನಿಫ್ಟರ್ಸ್ RTGF ಅಂತ ಬರುತ್ತಲ್ಲ ಅದನ್ನಾದ್ರೂ ಮಾಡ್ಬೋದಾಗಿರುತ್ತೆ. ಇದೆಲ್ಲ ನಿಮ್ದು ಫೀಸ್ ಪೇಮೆಂಟ್ ಬಗ್ಗೆ ರಿಲೇಟೆಡ್ ಆಯ್ತು. ನೆಕ್ಸ್ಟ್ ಫೀಸ್ ಪೇಮೆಂಟ್ ಆದ್ಮೇಲೆ ನೆಕ್ಸ್ಟ್ ನೀವು ಏನ್ ಮಾಡಬೇಕು, ಒಂದ್ ಸ್ವಲ್ಪ ಹೊತ್ತು ಬಿಟ್ಟು ಆದ್ಮೇಲೆ ಕನ್ಫರ್ಮೇಶನ್ ಸ್ಲಿಪ್ ಬರುತ್ತೆ. ಕನ್ಫರ್ಮೇಶನ್ ಸ್ಲಿಪ್ ನ ನೋಡ್ಕೊಳ್ಳಿ ಎಲ್ಲ ಕರೆಕ್ಟ್ ಆಗಿದೆ ಅಂತ. ಕನ್ಫರ್ಮೇಶನ್ ಸ್ಲಿಪ್ ಆದ್ಮೇಲೆ ಎಲ್ಲ ಡಾಕ್ಯುಮೆಂಟ್ಸ್ ಇಂಪಾರ್ಟೆಂಟ್, ಇದು ಒಂದು ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡೋಗಿ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ಕರೆಕ್ಟ್ ಆಗಿ ಎಲ್ಲಾನು ಇಟ್ಕೊಂಡು ಒರಿಜಿನಲ್ ವಿತ್ ಜೆರಾಕ್ಸ್ ಕಾಪೀಸ್ ಎಲ್ಲ ತಗೊಂಡೋಗಿ ಕಾಲೇಜ್ಗೆ ಹೋಗಿ ಅಂದ್ರೆ ರಿಪೋರ್ಟ್ ಮಾಡ್ಕೊಳ್ಳಿ. ರಿಪೋರ್ಟಿಂಗ್ ಅಂದ್ರೆ ಅದೇ ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಡೋಗಿ ಕಾಲೇಜರ್ ಜೊತೆ ಹೋಗಿ ಅಲ್ಲಿ ಅಡ್ಮಿಷನ್ ಆರ್ಡರ್ ಕಾಲೇಜಲ್ಲೇ ಡೌನ್ ಮಾಡಬೇಕಾಗುತ್ತೆ. ಅದಕ್ಕೆ ನಿಮ್ಮ ಒಂದು ಫೋಟೋ ಕಾಪಿ ತಗೊಂಡೋಗಿ ಅಲ್ಲಿ ಕಾಲೇಜಲ್ಲಿ ಅಡ್ಮಿಷನ್ ಆರ್ಡರ್ ಬರುತ್ತೆ. ಅಡ್ಮಿಷನ್ ಆರ್ಡರ್ ಕಾಲೇಜ್ ತಾವೊಂದು ಇಟ್ಕೊಳ್ತಾರೆ, ನಿಮಗೆ ಒಂದು ಕೂಡ ಕೊಡ್ತಾರೆ ಅಡ್ಮಿಷನ್ ಆರ್ಡರ್ನ. ಓಕೆನಾ, ನೀವೊಂದು ಅಡ್ಮಿಷನ್ ನಿಮ್ಗೊಂದು ಇಟ್ಕೊಳ್ಳಿ ಜೆರಾಕ್ಸ್ ಮಾಡ್ಕೊಂಡು, ಮತ್ತೆ ಒರಿಜಿನಲ್ ಅವ್ರಿಗೆ ಕೊಟ್ಟರೆ ತಗೊಂಡು ತಗೊಳ್ಳಿ, ಮತ್ತೆ ಕಾಲೇಜ್ ಅವರು ಆಟೋಮೆಟಿಕ್ ಅವರ ಒಂದು ಜೆರಾಕ್ಸ್ ತಗೋತಾರೆ. ಇಷ್ಟು ಏನ್ ಮಾಡಬೇಕು ಕಾಲೇಜಲ್ಲಿ ಹೋದ್ಮೇಲೆ. ಓಕೆನಾ, ಓಕೆ. ಅದಾದ್ಮೇಲೆ ಜಸ್ಟ್ ನಿಮ್ಮ ಒಂದು ಏನ್ ಒಪಿನಿಯನ್ ಇದೆ, ಆಲ್ರೆಡಿ ಇವತ್ತು ಕೂಡ ನೀವು ಅಡ್ಮಿಷನ್ ಆಗಿ ಬಂದಿರ್ತೀರಾ ಸ್ವಲ್ಪ ಸ್ಟೂಡೆಂಟ್ಸ್. ಯಾಕಂದ್ರೆ ಇವತ್ತು ನಾನು ಕಾಲೇಜಸ್ ವಿಸಿಟ್ ಮಾಡಿದಾಗ ಎಷ್ಟೋ ಜನ ಬಂದು ಅಡ್ಮಿಷನ್ ಆಗ್ತಾ ಇದ್ರಿ. ನೀವು ಅಡ್ಮಿಷನ್ ಆಗಿ ಬಂದಾಗ ನಿಮ್ಗೆ ಯಾವ ತರ ರೆಸ್ಪಾಂಡ್ ಇತ್ತು ಕಾಲೇಜ್ ಕಡೆಯಿಂದ, ಬೇಗನೆ ಆಗ್ತೈತೆ. ಯಾಕಂದ್ರೆ ಇವನ್ ನಿಮ್ಗೆ 5-6 ಗಂಟೆ ಆದ್ರೂ ಕಾಲೇಜ್ ಓಪನ್ ಇತ್ತು. ಯಾಕಂದ್ರೆ ರೆಸ್ಪಾಂಡ್ ಮಾಡ್ತಿದೆ ತುಂಬಾ ಕಾಲೇಜಲ್ಲಿ. ಯಾಕಂದ್ರೆ ಕಾಲೇಜಸ್ ಕ್ಲೋಸ್ ಆಗುತ್ತೆ 4 or 5 ಕ್ಲೋಸ್ ಆಗುತ್ತೆ. ಬಟ್ ಅಡ್ಮಿಷನ್ ಡೇಟ್ ಕಡಿಮೆ ಇರುತ್ತೆ ಅಂತಂದು ಕಾಲೇಜಸ್ 6 ಗಂಟೆ ಆದ್ರೂ ಓಪನ್ ಆಗಿ ಅಡ್ಮಿಷನ್ಸ್ ತಗೊಳ್ತಾ ಇದ್ದಾರೆ. ಓಕೆ, ಎನಿವೇ ಒಂದಿಷ್ಟು ಕಾಲೇಜಲ್ಲಿ ಕರೆಕ್ಟ್ ಆಗಿ ರೆಸ್ಪಾನ್ಸ್ ಸಿಕ್ಕಿರುತ್ತೆ, ಒಂದಿಷ್ಟು ಕಾಲೇಜಲ್ಲಿ ನಾಳೆ ಬಂದಿ ಅಂತ ಕಳಿಸಿರ್ತಾರೆ,
ಯಾವ್ದೋ ಡಾಕ್ಯುಮೆಂಟ್ಸ್ ಮಿಸ್ ಆಗಿದ್ರು, ಯಾವ ತರ ಇತ್ತು ನಿಮ್ಮ ಒಂದು ಒಪಿನಿಯನ್ ನಿಮಗೆ ಕಮೆಂಟ್ ಬಾಕ್ಸ್ ಶೇರ್ ಮಾಡಿ, ಬೇರೆ ಒಂದು ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಒಂದಿಷ್ಟು ಡಾಕ್ಯುಮೆಂಟ್ಸ್ ತರಲೇಬೇಕಿರುತ್ತೆ. ಎಕ್ಸಾಂಪಲ್ ನಿಮಗೆ SSLC ಮಾರ್ಕ್ಸ್ ಕಾರ್ಡು, ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡು ತರಲಿಲ್ಲ ಅಂದ್ರೆ ಒಂದು ಪ್ರಾವಿಷನಲ್ ಜೊತೆ ನಿಮ್ಮ ಒಂದು ಪ್ರಿನ್ಸಿಪಲ್ ಸೈನ್ ಹಾಕ್ಸ್ಕೊಂಬಂದಿಲ್ಲ ಅಂದ್ರೆ ಅಡ್ಮಿಷನ್ ಟೋಲ್ ಮಾಡೋಕ್ಕಾಗಲ್ಲ. ಈ ತರ ಪ್ರೂಫ್ಸ್ಗೆ ಕೇಳಿರ್ತಾರೆ. ನಿಮ್ದು ಯಾವ ತರ ಇತ್ತು ಇವತ್ತು ಅಡ್ಮಿಷನ್ ಆದಾಗ ಎಕ್ಸ್ಪೀರಿಯನ್ಸ್ ನ ಕಮೆಂಟ್ ಬಾಕ್ಸ್ ಅಲ್ಲಿ ಶೇರ್ ಮಾಡಿ, ಬೇರೆ ಒಂದು ಸ್ಟೂಡೆಂಟ್ಸ್ಗೆ, ನಾಳೆ ಹೋಗುವಂತ ಸ್ಟೂಡೆಂಟ್ಸ್ಗೆ ಅದು ಯೂಸ್ಫುಲ್ ಆಗ್ಬೋದು ಅಂತ ಹೇಳ್ತಾ ಸಿಗೋಣ ಗೈಸ್ ನೆಕ್ಸ್ಟ್ ಮುಂದಿನ ನೋಡೋದ್ರಲ್ಲಿ. ಟೇಕ್ ಕೇರ್, ಟಾಟಾ, ಬೈ ಬಾಯ್.